ನಿಮ್ಮ ಮತ್ತೆ ರವಿ ಸರ್ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ ಹೇಗೆ ಸರ್? ರವಿ ಸರ್ದು ನಮ್ದು ಬಾಂಧವ್ಯ ಹೆಂಗೆ ಅಂತ ಹೇಳಿದ್ರೆ ಅದು ಬಾಂಧವ್ಯ ಅಂತ ಹೇಳಕ್ಕೆ ಭಯ ಆಗತ್ತೆ. ಯಾಕಂದ್ರೆ ತುಂಬಾ ಮೂಡಿ ಫೆಲ್ ಅವರು, ಯಾವಾಗ್ಲೂ ಅವರು ಸೀರಿಯಸ್ ಆಗಿರೋರು. ಅವರು ಕ್ಯಾಮ್ರಾ ಮುಂದೆ ಒಂಥರ ಕ್ಯಾಮ್ರಾ ಇದ್ದಾರೆ, ಬಟ್ ಅಂದ್ರೆ ಸೀರಿಯಸ್ ಅಲ್ಲ, ಆ ವರ್ಕ್ ಟೆನ್ಷನ್ ಇದು ಅಂದ್ರೆ ಅನ್ಕೊಂಡಿದ್ದು ಆಗ್ಬೇಕಷ್ಟೇ. ಅವಾಗೆಲ್ಲ ನಾವು ಅವ್ರ ಹತ್ರ ಸುಳ್ದಾಡ್ಬೇಕು ಅಂದ್ರೆ ಒಂದು ದೊಡ್ಡ ವಿಷಯ. ಈಗ ಬಿಡಿ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತೀವಿ. ಈಗೆಲ್ಲ ಅವ್ರು 4 ಜನ ಕೇಳ್ತಾರೆ, ನಮ್ಮ ಇದ್ರಲ್ಲಿ ಬೆಳೆದಿದ್ದ ಹುಡುಗ ಅವನು ಅಂತ ಖುಷಿ ಪಡುತ್ತೆ. ಅದು ಆ ಹೆಮ್ಮೆ ಇದೆ. ಸೆಟ್ ವರ್ಕ್ ಮಾಡ್ಬೇಕಾದ್ರೆ ಸೆಟ್ ಎಲ್ಲ ರೆಡಿ ಆದ್ಮೇಲೆ ಬಂದು ನೋಡೋರು. ಅವ್ರಿಗೆ ಬಂದು ನೋಡ್ಬಿಟ್ಟು ಅವ್ರಿಗೆ ಇನ್ನೂ ಏನಾದ್ರು ಇಂಪ್ರೂವೈಸ್ ಆಗ್ಬೇಕು ಇನ್ನೊಂದ್ರೆ ಬಡ ತೆಗ್ಬಿಟ್ಟು ಬೇರೆ ತರ ಮಾಡ ಅಂದ್ಬಿಟ್ಟು ತೆಗ್ಸೋರು. ತೆಗ್ಸ್ಬಿಡೋರು. ಏನಕ್ಕಂದ್ರೆ ಅವರು ಅವತ್ತಿನ ರೀತಿ ನಾನು ನಿಜವಲ್ಲೂ ಹೇಳ್ಬೇಕಂದ್ರೆ ರವಿ ಸಾರ್ ಸೆಟ್ಗಳಿಗೆ ಖರ್ಚು ಮಾಡಿರೋಷ್ಟು ದುಡ್ಡು, ಅವ್ರು ಹಾಕಿರೋಷ್ಟು ದುಡ್ಡು ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ RR ನಗರ ಅಂತ ಏನಿದೆ, ಅರ್ಧ RR ನಗರ ತಗೋದಿತ್ತು ಅವರು. ಅಷ್ಟು ಪ್ರಮಾಣದ ಖರ್ಚು ಸೆಟ್ಗಳಿಗೆ ಖರ್ಚು ಮಾಡಿದ್ದಾರೆ.